ಕೇಳೋಣವೇ ಸ್ಪೀಚ್ ಚಾನೆಲ್ನಲ್ಲಿ ಎಲ್ಲರಿಗೂ ಮಮತಾ ಸುವರ್ಣ ಮಾಡುವ ಪ್ರೀತಿಯ ನಮನಗಳು. ಬಂಧುಗಳೇ, ಮನದಲ್ಲೆಲ್ಲ ಸಂತೋಷದ ಭಾವ, ಎಲ್ಲೆಡೆಯೂ ರಾಮನಾಮ ರಾಮಭಾವ ತುಂಬಿರುವ ಈ ಸಂತೋಷದ ದಿನಗಳಲ್ಲಿ ರಾಮನಾಮದ ಕುರಿತಾಗಿ ಒಂದು ದೃಷ್ಟಾಂತವನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ಒಂದೂರಲ್ಲಿ ಒಬ್ಬ ಶ್ರೇಷ್ಠ ಸಾಧುಗಳ ಬಳಿ ಒಬ್ಬ ಭಕ್ತರು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಅನೇಕ ದಿನಗಳ ಕಾಲ ಸೇವೆ ಸಲ್ಲಿಸುತ್ತಿರುತ್ತಾರೆ. ಆ ಭಕ್ತನ ನಯ ವಿನಯ, ಜೀವನ ಪ್ರೀತಿ, ಕಠಿಣ ಪರಿಶ್ರಮ ಎಲ್ಲವನ್ನು ಕಂಡ ಸಾಧು ಒಂದು ದಿನ ಹೇಳುತ್ತಾರೆ, ನಾನು ನಿನಗೊಂದು ಅತ್ಯದ್ಭುತ ಮಂತ್ರವನ್ನು ಉಪದೇಶಿಸುತ್ತೇನೆ, ಸದಾ ಅದನ್ನು ಧ್ಯಾನಿಸು. ಆದರೆ ಗಮನವಿರಲಿ, ಅದು ಬಹಳ ಪವಿತ್ರವಾದದ್ದು, ಯಾರಿಗೂ ಹೇಳಬೇಡ ಎಂದು. ಹಾಗೆ ಹೇಳಿದ ಗುರುಗಳು ಭಕ್ತನ ಕಿವಿಯಲ್ಲಿ ರಾಮ ಎಂದರು. ಭಕ್ತನೋ ಬಹಳ ಸಂತೋಷದಿಂದ ರಾಮಧ್ಯಾನವನ್ನು ಆರಂಭಿಸಿದ. ಕೆಲ ದಿನಗಳ ಬಳಿಕ ಒಂದು ದಿನ ಭಕ್ತನು ನದಿಯಲ್ಲಿ ಸ್ನಾನ ಮುಗಿಸಿ ಬರುವಾಗ ಅನೇಕ ಜನರ ತಂಡವೊಂದು ರಾಮನಾಮವನ್ನು ಕೂಗುತ್ತಾ ತೆರಳುತ್ತಿರುವುದನ್ನು ಕಾಣುತ್ತಾನೆ. ಭಕ್ತನೋ ಈ ಮೊದಲು ಕೂಡ ಅವರನ್ನು ಕಂಡಿದ್ದನಾದರೂ ಅವರು ರಾಮನಾಮ ಜಪಿಸುವ ಕಡೆಗೆ ಆತನ ಗಮನವಿರಲಿಲ್ಲ. ಈಗ ಭಕ್ತನಿಗೆ ಆಶ್ಚರ್ಯವಾಯಿತು. ಅರೆ, ಗುರುಗಳಂತೂ ಇದು ಬಹಳ ಪವಿತ್ರವಾದದ್ದು, ಯಾರಿಗೂ ಹೇಳಬೇಡ ಎಂದು ಅತ್ಯಂತ ಗೌಪ್ಯತೆಯಲ್ಲಿ ತಿಳಿಸಿದ್ದರಲ್ಲ, ಇಲ್ಲಂತೂ ಎಲ್ಲರಿಗೂ ತಿಳಿದಿದೆ. ಹಾಗಾದರೆ ಗುರುಗಳು ಹೇಳಿದ್ದು ತಪ್ಪೇ ಅಥವಾ ತಾನು ಅರ್ಥೈಸಿಕೊಂಡಿದ್ದು ತಪ್ಪೇ ಎಂದು ಗೊಂದಲವಾಗಿ ಗುರುವಿನ ಬಳಿ ಹೋಗಿ ವಿಚಾರಿಸಿದ. ಆಗ ಗುರುಗಳು ಹೇಳುತ್ತಾರೆ, ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ, ಆದರೆ ಅದಕ್ಕೂ ಮುಂಚೆ ನೀನೊಂದು ಕೆಲಸ ಮಾಡಬೇಕು ಎಂದು ಹೇಳಿ ತಮ್ಮ ಜೋಳಿಗೆಯಿಂದ ಗಾಜಿನ ಮಣಿಯಂತೆ ಹೊಳೆಯುವ ವಸ್ತುವೊಂದನ್ನು ತೆಗೆದರು. ಭಕ್ತನ ಕೈಯಲ್ಲಿ ಕೊಡುತ್ತಾ, ನೋಡು, ನೀನು ಇದರ ಬೆಲೆಯನ್ನು ತಿಳಿದುಕೊಂಡು ಬರಬೇಕು, ಆದರೆ ತಪ್ಪಿಯೂ ಇದನ್ನು ಮಾರಬಾರದು ಎನ್ನುತ್ತಾರೆ. ಸರಿ ಎಂದ ಭಕ್ತ ಮೊದಲಿಗೆ ಒಂದು ಮಾರುಕಟ್ಟೆಯ ಬಳಿ ಹೋಗುವಾಗ ತರಕಾರಿ ಮಾರುವವನೊಬ್ಬನು ಸಿಗುತ್ತಾನೆ. ಅವನಲ್ಲಿ ಇದರ ಬೆಲೆ ಎಷ್ಟಿರಬಹುದು ಎಂದು ಕೇಳಿದಾಗ ತರಕಾರಿ ಮಾರುವವನಿಗೋ ತನ್ನ ಮೊಮ್ಮಕ್ಕಳಿಗೆ ಆಡಲು ಚಂದದ ಮಣಿಯೊಂದು ಸಿಕ್ಕಿತು ಎಂದು ಸಂತೋಷದಿಂದ 2 ಕೆಜಿ ಅವರೆಕಾಳು ಕೊಡಬಹುದು ಎನ್ನುತ್ತಾನೆ. ಭಕ್ತ ಅಲ್ಲಿಂದ ಮುಂದೆ ಹೋಗಿ ಒಬ್ಬ ಕಬ್ಬಿಣದ ವ್ಯಾಪಾರಿಯ ಬಳಿ ವಿಚಾರಿಸುತ್ತಾನೆ. ಆ ಕಬ್ಬಿಣದ ವ್ಯಾಪಾರಿಯೋ ಸ್ಫಟಿಕದಂತೆ ಹೊಳೆಯುವ ಈ ಮಣಿ ತನ್ನ ಅಂಗಡಿಯಲ್ಲಿಟ್ಟರೆ ಚಂದ ಎಂದುಕೊಂಡು ಅದನ್ನು 100 ರೂಪಾಯಿಗೆ ಕೇಳುತ್ತಾನೆ. ಅಲ್ಲಿಂದಲೂ ಮುಂದೆ ಹೋದ ಭಕ್ತ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಆ ಶ್ರೀಮಂತನೋ, ಓಹೋ, ನಿಜವಾಗಿಯೂ ವಜ್ರದಂತೆಯೇ ಹೊಳೆಯುತ್ತಿದೆ, ವಜ್ರವಲ್ಲದಿದ್ದರೂ ಕೂಡ ನನ್ನಂತಹ ಶ್ರೀಮಂತರ ಮನೆಯಲ್ಲಿಟ್ಟರೆ ನಕಲಿಯೂ ಕೂಡ ಅಸಲಿ ವಜ್ರವೆಂದೇ ಭಾವಿಸುತ್ತಾರೆ ಎಂದುಕೊಂಡು 1,000 ರೂಪಾಯಿಗೆ ಕೇಳುತ್ತಾನೆ. ಭಕ್ತನಿಗೆ ಈಗ ನಿಜಕ್ಕೂ ಆಶ್ಚರ್ಯವಾಗುತ್ತದೆ, ಇದರ ಬೆಲೆ ಇಷ್ಟೂ ಇದೆಯಾ ಎಂದು. ಆಗ ಅವನು ಒಬ್ಬ ಚಿನ್ನದ ವ್ಯಾಪಾರಿಯ ಬಳಿ ಹೋಗುತ್ತಾನೆ. ಚಿನ್ನದ ವ್ಯಾಪಾರಿಗೋ ಇದು ನಿಜವಾದ ವಜ್ರ ಎಂದು ತಿಳಿಯುತ್ತದೆ. ಆದರೂ ಒಬ್ಬ ಜನಸಾಮಾನ್ಯನ ಬಳಿ ಇಷ್ಟು ದೊಡ್ಡ, ಇಷ್ಟು ಬೆಲೆ ಬಾಳುವ ವಜ್ರವಿರಬಹುದೇ? ಇರಲಿಕ್ಕಿಲ್ಲ ಅಂದುಕೊಂಡರೂ ಮನ ತಾಳದೆ 1,00,000 ರೂಪಾಯಿಗೆ ಕೇಳುತ್ತಾನೆ. ಆದರೆ ಅದನ್ನು ಮಾರುವುದಿಲ್ಲ ಎಂದ ಭಕ್ತನು ಅಲ್ಲಿಂದ ಮುಂದೆ ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿಯ ಬಳಿ ಹೋಗುತ್ತಾನೆ. ಆ ವಜ್ರದ ವ್ಯಾಪಾರಿಯಾದರೂ ಇದನ್ನು ಕಂಡು ಅತ್ಯಾಶ್ಚರ್ಯದಿಂದ, ಇದಂತೂ ಬೆಲೆ ಕಟ್ಟಲಾಗದ ಮಾಣಿಕ್ಯ, ಇಂತಹ ಅದ್ಭುತ ವಜ್ರಕ್ಕೆ ಇಡೀ ಜಗತ್ತಿನ ಸಂಪತ್ತನ್ನೇ ಕೊಟ್ಟರೂ ಸಾಟಿಯಾಗಲ್ಲ, ಖಂಡಿತ ಇದನ್ನು ಮಾರಬೇಡಿ ಎನ್ನುತ್ತಾನೆ. ಆಗ ಭಕ್ತ ಅತ್ಯಾಶ್ಚರ್ಯದಿಂದ ಗುರುಗಳ ಬಳಿ ಬಂದು ನಡೆದುದನ್ನೆಲ್ಲ ಹೇಳುತ್ತಾನೆ. ಮತ್ತೆ ಕೇಳುತ್ತಾನೆ, ಗುರುಗಳೇ, ನೀವು ನನ್ನ ರಾಮನಾಮದ ಪ್ರಶ್ನೆಗೆ ಉತ್ತರಿಸಲೇ ಇಲ್ವಲ್ಲ ಎಂದು. ಆಗ ಆ ಸಾಧು ಹೇಳುತ್ತಾರೆ, ಮಗು, ಈ ದೃಷ್ಟಾಂತದಲ್ಲೇ ನಿನಗೆ ಅರಿವಾಗಲಿ ಅಂದುಕೊಂಡೆ, ನಿನಗೆ ಅರಿವಾಗಲಿಲ್ಲವೇ? ಸರಿ ಕೇಳು, ಇದೊಂದು ಅತ್ಯಮೂಲ್ಯವಾದ ವಜ್ರ. ಇದರ ಬೆಲೆ ಅರಿವಾದದ್ದು ವಜ್ರದ ಜ್ಞಾನವಿರುವವರಿಗೆ ಮಾತ್ರ. ಉಳಿದವರಿಗೆ ಅದು ಚೆಂದ ಕಂಡಿತು, ಖುಷಿಯನ್ನು ಕೊಟ್ಟಿತು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರವರು ಬೆಲೆ ಕಟ್ಟಿದರು. ರಾಮನಾಮವೂ ಹಾಗೆಯೇ. ಕೇವಲ ರಾಮ ರಾಮ ಅನ್ನುವುದರಿಂದಲೇ ಸರ್ವ ಪಾಪಹರವಾಗಿದೆ. ಇದು ತಾರಕ ಮಂತ್ರ. ಆದರೆ ಅದನ್ನು ಸಕಾಮ ಭಾವದಿಂದ ಭಜಿಸುವವರೇ ಜಾಸ್ತಿ. ಆದರೆ ಅದರ ನಿಜವಾದ ಬೆಲೆ ನಿಷ್ಕಾಮ ಭಾವದಿಂದ ಭಜಿಸುವುದಾಗಿದೆ ಎಂದು. ಬಂಧುಗಳೇ, ಸಕಲ ಜೀವರಾಶಿಗಳನ್ನು, ಚರಾಚರಗಳನ್ನು ಉದ್ಧರಿಸುವ ಈ ರಾಮನಾಮದ ನಿಜವಾದ ಬೆಲೆಯನ್ನು ಎಂದಾದರೂ ನಾವು ಅರಿಯಬಲ್ಲೆವೇ? ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.